ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ತೇಜಗತಿಯ ಕಾರಕನೆಂದು ಕರೆಯಲಾಗುವ ಬುಧದೇವನ ರಾಶಿ ಪರಿವರ್ತನೆಯ ವಿಶೇಷ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು, ಇಲ್ಲಿ ಬುಧದೇವನ ರಾಶಿ ಪರಿವರ್ತನೆ ವಿಶೇಷ ಪ್ರಭಾವಗಳು ಈಗ ಇಲ್ಲಿ ಪ್ರತ್ಯೇಕ ರೂಪದಲ್ಲಿ ಧನು ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ. ಇಲ್ಲಿ ಈ ವಿಶೇಷ ಸಮಯದಲ್ಲಿ ಧನು ರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ಫಲಗಳ್ಯಾವುವು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ. ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ವೀಕ್ಷಕರೇ, ಬುಧದೇವನಿಗೆ ನವಗ್ರಹಗಳ ರಾಜಕುಮಾರನೆಂದು ಕರೆಯಲಾಗುತ್ತದೆ. ಬುಧದೇವನು ಪ್ರಸ್ತುತ ಮೇಷರಾಶಿಯಲ್ಲಿ ವಿರಾಜಮಾನನಾಗಿರುವನು. ಇಲ್ಲಿ ಮೇ ತಿಂಗಳಿನ 7ನೇ ತಾರೀಕಿನ ದಿನದಂದು ಬುಧದೇವನು ಮೇಷರಾಶಿಗೆ ಪರಿವರ್ತನೆ ಹೊಂದಿದ್ದನು. ಆದರೀಗ ಬುಧದೇವನು ತನ್ನ ರಾಶಿಯಲ್ಲಿ ಮಹಾಪರಿವರ್ತನೆ ಹೊಂದಲಿರುವನು. ಇಲ್ಲಿ ಮೇ ತಿಂಗಳಿನ 23ನೇ ತಾರೀಕಿನ ದಿನದಂದೇ ಬುಧದೇವನು ಮೇಷರಾಶಿಯಿಂದ ಹೊರಬಂದು ಶುಕ್ರದೇವನ ಸ್ವಾಮಿತ್ವದ ವೃಷಭ ರಾಶಿಗೆ ಪರಿವರ್ತನೆ ಹೊಂದಿರುವನು. ಇಲ್ಲಿ ವೃಷಭ ರಾಶಿಯೂ ಬುಧದೇವನಿಗೆ ಅನುಕೂಲಕರ ರಾಶಿ ಎಂದು ಪರಿಗಣಿಸಲ್ಪಡುತ್ತದೆ. ಪ್ರಮುಖವಾಗಿ ಬುಧ ಮತ್ತು ಶುಕ್ರದೇವರಿರುವರು ಮಿತ್ರತ್ವ ಭಾವ ಹೊಂದಿರುವ ಶುಭ ಗ್ರಹಗಳಾಗಿವೆ. ಬುಧದೇವನು ವ್ಯಾಪಾರ ಮತ್ತು ವಾಣಿಯ ಕಾರಕ ಗ್ರಹನಾಗಿದ್ದರೆ, ಶುಕ್ರದೇವನು ಸುಖ, ಸಮೃದ್ಧಿ ಮತ್ತು ವಿಲಾಸಿತನದ ಕಾರಕ ಗ್ರಹನಾಗಿದ್ದಾನೆ. ಇಲ್ಲಿ ಒಂದೊಮ್ಮೆ ಬುಧ ಮತ್ತು ಶುಕ್ರದೇವರಿರುವರು ಕುಂಡಲಿಯ ಒಂದೇ ಭಾವದಲ್ಲಿ ಒಟ್ಟಿಗೆ ಗೋಚರಿಸಿದರೆ ಆಗ ಲಕ್ಷ್ಮೀನಾರಾಯಣ ಹೆಸರಿನ ರಾಜಯೋಗ ನಿರ್ಮಾಣವಾಗುತ್ತದೆ. ಈ ಯೋಗವು ಧನಸಮೃದ್ಧಿ ಮತ್ತು ಸುಖವನ್ನು ಆಕರ್ಷಿಸುತ್ತದೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗಿದೆ. ಹೀಗಾಗಿ ಇಲ್ಲಿ ಶುಕ್ರದೇವನ ರಾಶಿಯಲ್ಲಿ ಬುಧದೇವನ ಗೋಚರ ಬಹುತೇಕ ಎಲ್ಲ ದ್ವಾದಶ ರಾಶಿಯ ಜಾತಕದವರ ಜೀವನದಲ್ಲಿಯೂ ವಿಶೇಷ ಸಮೃದ್ಧಿಯನ್ನು ಹೊತ್ತು ಬರಲಿದೆ ಎಂದು ಉಲ್ಲೇಖಿಸಲಾಗಿದೆ. ಈ ಎಲ್ಲದರ ಜತೆಗೆ ಬುಧನ ವಿಶೇಷ ಅನುಗ್ರಹ ಹೊಂದಿರುವ ಜಾತಕದವರು ಗಣಿತ ಮತ್ತು ಲೇಖನದಂತಹ ಕ್ಷೇತ್ರದಲ್ಲಿಯೂ ಉತ್ತಮ ಸಾಧನೆ ಗೈಯುತ್ತಾರೆ ಎಂದು ಹೇಳಲಾಗುತ್ತದೆ. ವಿಶೇಷವೆಂದರೆ ಬುಧನು ಸೂರ್ಯದೇವನ ಅತ್ಯಂತ ನಿಕಟವರ್ತಿ ಗ್ರಹನಾಗಿರುವುದರೊಂದಿಗೆ ವೈದಿಕ ಜ್ಯೋತಿಷ್ಯದಲ್ಲಿ ಅತ್ಯಂತ ಮಹತ್ವಪೂರ್ಣ ಸ್ಥಾನವನ್ನು ಪಡೆದುಕೊಂಡಿರುವ ಗ್ರಹನಾಗಿದ್ದಾನೆ. ಹೀಗಾಗಿಯೇ ಬುಧನ ಪ್ರತಿ ಗೋಚಾರಗಳೂ ಕೂಡ ವ್ಯಕ್ತಿಯ ಜೀವನದ ಮೇಲೆ ಖಂಡಿತ ಸಾಕಷ್ಟು ಪ್ರಭಾವಗಳನ್ನು ಬೀರುತ್ತದೆ. ಸಾಮಾನ್ಯವಾಗಿ ಬುಧ ಗ್ರಹವು ಸ್ವತಂತ್ರವಾಗಿರುವುದು ಅಥವಾ ಶುಭ ಗ್ರಹಗಳೊಂದಿಗೆ ಯುತಿಯನ್ನು ಹೊಂದುವುದು ಮಾಡಿದಾಗಲಂತೂ ವ್ಯಕ್ತಿಯಲ್ಲಿ ಅತ್ಯಂತ ತೇಜಗತಿಯ ಸಂಚಾರವಾಗುತ್ತದೆ. ಹೀಗಾಗಿ ಬುಧದೇವನ ಸದೃಢ ಸ್ಥಿತಿಯು ಪ್ರತ್ಯೇಕ ಜಾತಕದವರ ಪಾಲಿಗೂ ಹೆಚ್ಚು ಮಹತ್ವಪೂರ್ಣವಾಗಿರುತ್ತದೆ. ಹಾಗಾದರೆ ಬನ್ನಿ, ಇಲ್ಲಿ ಇಷ್ಟೆಲ್ಲ ಮಹತ್ವಪೂರ್ಣತೆಯನ್ನು ಹೊಂದಿರುವ ಬುಧದೇವನು ಈಗ ಮೇ ತಿಂಗಳಿನ 23ನೇ ತಾರೀಕಿನಿಂದ ಜೂನ್ ತಿಂಗಳಿನ 6ನೇ ತಾರೀಕಿನವರೆಗೂ ತನ್ನ ಮಿತ್ರ ಗ್ರಹನಾಗಿರುವ ಶುಕ್ರದೇವನ ರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದು, ಇಲ್ಲಿ ಈ ವಿಶೇಷ ಸಮಯವು ಈಗ ಪ್ರತ್ಯೇಕ ಧನು ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದನ್ನು ತಿಳಿದುಕೊಳ್ಳೋಣ. ವೀಕ್ಷಕರೇ, ಬುಧದೇವನು ಧನು ರಾಶಿಯ ಸಪ್ತಮ ಮತ್ತು ದಶಮ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ. ಇನ್ನು ಪ್ರಸ್ತುತ ವೃಷಭ ರಾಶಿಯ ಮೂಲಕ ನಿಮ್ಮ ಷಷ್ಠಮ ಭಾವದಲ್ಲಿ ಗೋಚರಿಸ ಹೊರಟಿರುವನು. ಷಷ್ಠಮ ಭಾವವು ಬುಧದೇವನಿಗೆ ಅನುಕೂಲಕರ ಭಾವವಾಗಿರದ ಕಾರಣ ಇಲ್ಲಿ ನಿಮಗೆ ಕೆಲಕಡೆಗಳಲ್ಲಿ ವಿರೋಧಾಭಾಸದ ಫಲಗಳು ಸಹ ಲಭಿಸಬಹುದಾಗಿವೆ. ಆದರೆ ವಿಶೇಷವೆನ್ನುವಂತೆ ಇಲ್ಲಿ ನಿಮ್ಮ ಷಷ್ಠಮ ಭಾವದಲ್ಲಿ ಸೂರ್ಯದೇವನ ಉಪಸ್ಥಿತಿಯೂ ಸಹ ಇರಲಿದ್ದು, ಇದರಿಂದಾಗಿ ಇಲ್ಲಿ ಸೂರ್ಯ ಬುಧನ ಯುತಿಯೂ ಸಹ ನೆರವೇರಲಿದೆ. ಹೀಗಾಗಿ ಇಲ್ಲಿ ಬುಧದೇವನು ಷಷ್ಠಮದಲ್ಲಿ ಗೋಚರಿಸಲಾಗಿಯೂ ಹೆಚ್ಚು ನಷ್ಟದ ಫಲಗಳನ್ನು ಕರುಣಿಸುವುದಿಲ್ಲ. ಬದಲಾಗಿ ಇಲ್ಲಿ ನಿಮ್ಮ ವಾಣಿಯಲ್ಲಿ ಮಧುರತೆ ಇರಲಿದ್ದು, ಈ ಮಧುರತೆಯು ಎಲ್ಲರ ಆಕರ್ಷಣೆಗೂ ಕಾರಣವಾಗಲಿದೆ. ಜತೆಗೆ ಇಲ್ಲಿ ನೀವು ಉತ್ತಮ ಸಲಹೆಗಾರರಾಗಿಯೂ ಸಾಬೀತಾಗಲಿದ್ದು, ಇಲ್ಲಿ ನೀವು ನೀಡಲಿರುವ ಸಲಹೆಗಳು ಖಂಡಿತ ಇತರರಿಗೆ ಸಹಕಾರಿಯಾಗಿಯೂ ಸಾಬೀತಾಗಲಿವೆ. ಇಲ್ಲಿ ಬುಧದೇವನ ಗೋಚರದಿಂದಾಗಿ ಇಲ್ಲಿ ಯಾರೂ ಸಿಂಗಿಂಗ್ ಲೈನ್, ವಾಣಿಗೆ ಸಂಬಂಧಿತ ಕ್ಷೇತ್ರ, ರೇಡಿಯೋ ಜಾಕಿಯಂತಹ ಕಾರ್ಯದಲ್ಲಿ ತೊಡಗಿದ್ದಾರೋ ಅಂತಹ ಜಾತಕದವರಿಗೆ ಅತ್ಯಂತ ಶುಭ ಫಲಗಳ ಪ್ರಾಪ್ತಿಯಾಗುವುದರೊಂದಿಗೆ ಇಲ್ಲಿ ಹಣ ಮತ್ತು ಕೀರ್ತಿ ಸಂಪಾದಿಸುವ ಅವಕಾಶದ ಪ್ರಾಪ್ತಿಯೂ ಉಂಟಾಗಲಿದೆ. ಇನ್ನು ನೌಕರಸ್ಥ ಜಾತಕದವರ ಪಾಲಿಗೂ ಈ ಸಮಯ ಲಾಭದಾಯಕವಾಗಿ ಸಾಬೀತಾಗಲಿದೆ. ನೌಕರಸ್ಥ ಜಾತಕದವರಿಗೂ ಇಲ್ಲಿ ಉತ್ತಮ ಆದಾಯದ ಪ್ರಾಪ್ತಿ ಉಂಟಾಗಲಿದ್ದು, ಇಲ್ಲಿ ವೇತನ ವೃದ್ಧಿ, ಪದೋನ್ನತಿಯಂತಹ ಫಲಗಳು ಕೂಡ ಲಭಿಸಬಹುದಾಗಿವೆ. ಹಾಗೆ ನಿಮ್ಮ ಚತುರ ಬುದ್ಧಿಯಿಂದಾಗಿ ಇಲ್ಲಿ ನೀವು ಇತರರನ್ನು ಆಕರ್ಷಿಸಲಿದ್ದು, ಹಿರಿಯ ಅಧಿಕಾರಿಗಳಿಂದ ಪ್ರಶಂಸೆಯೂ ಕೂಡ ಲಭಿಸಬಹುದಾಗಿದೆ. ಅಲ್ಲದೆ ಈ ಅವಧಿಯಲ್ಲಿ ನಿಮಗೆ ನಿಮ್ಮ ಸಹೋದ್ಯೋಗಿಗಳ ಸಹಕಾರದ ಪ್ರಾಪ್ತಿಯೂ ಉಂಟಾಗಲಿದ್ದು, ಬಹುತೇಕ ಎಲ್ಲ ಕೆಲಸ ಕಾರ್ಯಗಳು ಸರಾಗವಾಗಿ ನಡೆದುಕೊಂಡು ಹೋಗಲಿವೆ. ಇನ್ನು ವ್ಯಾಪಾರಿ ಜಾತಕದವರ ಪಾಲಿಗೂ ಈ ಸಮಯ ಸಾಕಷ್ಟು ಉತ್ತಮವಾಗಿ ಸಾಬೀತಾಗಲಿದೆ. ಈ ಎಲ್ಲದರ ಜತೆಗೆ ಇಲ್ಲಿ ನಿಮ್ಮ ಪಾರಿವಾರಿಕ ಜೀವನದಲ್ಲಿಯೂ ಸುಖದ ರೀತಿಯ ಪರಿಣಾಮಗಳು ಖಂಡಿತ ಲಭಿಸಲಿವೆ. ಪರಿವಾರದಲ್ಲಿ ಉಂಟಾಗಿದ್ದ ಬಹುತೇಕ ಎಲ್ಲ ಸಮಸ್ಯೆಗಳು ಕೂಡ ಈಗ ಖಂಡಿತ ದೂರವಾಗಲಿವೆ. ಇಲ್ಲಿ ಪರಿವಾರದಲ್ಲಿ ಏಕತೆ ಕಂಡುಬರುವುದರ ಜತೆಗೆ ಪರಿವಾರದಲ್ಲಿ ಸಕಾರಾತ್ಮಕ ವಾತಾವರಣವು ನೆಲೆಗೊಳ್ಳಲಿದೆ. ಇತ್ತ ನಿಮ್ಮ ವೈವಾಹಿಕ ಜೀವನದಲ್ಲಿಯೂ ಸುಖದ ರೀತಿಯ ಪರಿಣಾಮಗಳು ಕಂಡುಬರಲಿವೆ. ಪ್ರೇಮದ ಕಾರಕ ಗ್ರಹನಾಗಿರುವ ಬುಧದೇವನು ಖಂಡಿತ ಇಲ್ಲಿ ನಿಮ್ಮ ಪ್ರೇಮದಲ್ಲಿ ವೃದ್ಧಿಯನ್ನು ಉಂಟು ಮಾಡಲಿದ್ದಾನೆ.
ದಂಪತಿಗಳ ಮಧ್ಯದಲ್ಲಿ ಅನ್ಯೋನ್ಯತೆಯೂ ಕೂಡ ಕಂಡುಬರಲಿದ್ದು ಸಂಗಾತಿಯ ಸಹಕಾರವೂ ಕೂಡ ಬುಧನ ಈ ಗೋಚರದ ವೇಳೆಯಲ್ಲಿ ನಿಮಗೆ ಲಭಿಸಲಿದೆ. ವಿಶೇಷವಾಗಿ ಇಲ್ಲಿ ಆರ್ಥಿಕ ಜೀವನದ ದೃಷ್ಟಿಯಿಂದಂತೂ ಬುಧನ ಈ ಗೋಚರ ಅತ್ಯಂತ ಶುಭಕರವಾಗಿ ಸಾಬೀತಾಗಲಿದೆ. ಇಲ್ಲಿ ನಿಮ್ಮ ಆರ್ಥಿಕ ಜೀವನದಲ್ಲಿ ವಿಶೇಷ ಸಮೃದ್ಧಿ ಉಂಟಾಗುವುದರೊಂದಿಗೆ ಒಂದಕ್ಕಿಂತ ಹೆಚ್ಚಿನ ಮೂಲಗಳಿಂದ ನಿಮಗೆ ಆದಾಯದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ. ಅಲ್ಲದೆ ಇಲ್ಲಿ ನಿಮ್ಮ ಅನಾವಶ್ಯಕ ಖರ್ಚುಗಳಿಗೂ ಕಡಿವಾಣ ಬೀಳಲಿದ್ದು ಹಣ ಉಳಿತಾಯ ಮಾಡಲು ಕೂಡ ಇಲ್ಲಿ ನಿಮಗೆ ಸಾಧ್ಯವಾಗಲಿದೆ. ಹಣಕಾಸಿಗೆ ಸಂಬಂಧಿಸಿದ ಯಾವ ಸಮಸ್ಯೆಗಳೂ ಕೂಡ ಇಲ್ಲಿ ನಿಮಗೆ ಬಾಧಿಸುವುದಿಲ್ಲ. ಬದಲಿಗೆ ಇಲ್ಲಿ ನಿಮಗೆ ಎಲ್ಲ ಕಡೆಗಳಿಂದಲೂ ಖಂಡಿತ ಸಮೃದ್ಧಿಯ ಪ್ರಾಪ್ತಿ ಉಂಟಾಗಲಿದೆ. ಇಲ್ಲಿ ನಿಮ್ಮ ಆದಾಯದಲ್ಲಿ ಉಂಟಾಗಲಿರುವ ವೃದ್ಧಿಯು ನಿಮ್ಮ ಮನೆ ಪರಿವಾರದಲ್ಲಿಯೂ ಶಾಂತಿಯನ್ನ ನೆಲೆಗೊಳ್ಳುವಂತೆ ಮಾಡಲಿದೆ. ಹಾಗೆ ಈ ಸಮಯದಲ್ಲಿ ಕೆಲ ಜಾತಕದವರಿಗೆ ಗುಪ್ತಧನದ ಪ್ರಾಪ್ತಿಯಾಗುವುದರ ಜತೆಗೆ ಪೂರ್ವಜರ ಆಸ್ತಿಯಿಂದಾಗಿಯೂ ಒಂದಿಷ್ಟು ಆರ್ಥಿಕ ಲಾಭದ ಪ್ರಾಪ್ತಿ ಉಂಟಾಗಬಹುದಾಗಿದೆ. ವಿಶೇಷವಾಗಿ ಇಲ್ಲಿ ಧನಯೋಗದ ನಿರ್ಮಾಣವಾಗಲಿದ್ದು ಇದರಿಂದಾಗಿ ಕೈ ಇಟ್ಟ ಕಡೆಗಳಿಂದ ಹಣದ ಸುರಿಮಳೆ ಉಂಟಾಗಲಿದೆ. ಇನ್ನು ಈ ಸಮಯವು ಸಂತಾನ ವಂಚಿತ ಜಾತಕದವರ ಪಾಲಿಗೂ ಉತ್ತಮವಾಗಿ ಸಾಬೀತಾಗಲಿದ್ದು ಸಂತಾನ ವಂಚಿತರ ಜೀವನದಲ್ಲಿ ಖುಷಿಯ ಸಮಾಚಾರವೊಂದು ಈ ಸಮಯದಲ್ಲಿ ಕೇಳಿಬರಬಹುದಾಗಿದೆ. ಇಲ್ಲಿ ಸಮಯ ವ್ಯಾಪಾರಿ ಜಾತಕದವರ ಪಾಲಿಗೆ ಉತ್ತಮವೂ ಮತ್ತು ಸಮೃದ್ಧವಾಗಿ ಕಂಡುಬರಲಿದ್ದು ಇದರಿಂದಾಗಿ ವ್ಯಾಪಾರದಲ್ಲಿ ನಿಮಗೆ ಉತ್ತಮ ಲಾಭದ ಪ್ರಾಪ್ತಿಯೂ ಉಂಟಾಗಲಿದೆ. ಈ ಶುಭ ಸಮಯದ ಲಾಭ ಹೊಂದಲು ದೀರ್ಘಕಾಲದ ಹೂಡಿಕೆಗೂ ಇಲ್ಲಿ ನೀವು ಮುಂದಾಗಲಿದ್ದೀರಿ. ಅಲ್ಲದೆ ಇಲ್ಲಿ ನೀವು ಈ ಹಿಂದೆಯೇ ಹೂಡಿಕೆ ಮಾಡಿಯಾಗಿದ್ದರೆ ಅದರಿಂದಲೂ ನಿಮಗೆ ಉತ್ತಮ ಲಾಭದ ಪ್ರಾಪ್ತಿ ಉಂಟಾಗಲಿದೆ. ಈ ಸಮಯದ ವಿಶೇಷವೆಂದರೆ ಇಲ್ಲಿ ನಿಮ್ಮ ಸ್ವಭಾವದಲ್ಲಿಯೂ ಸ್ನೇಹ ಭಾವ ಕಂಡುಬರಲಿದ್ದು ಈ ಸ್ವಭಾವವೇ ನಿಮ್ಮ ವೃತ್ತಿ ಜೀವನ ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ವೃದ್ಧಿ ಹೊಂದಲು ವಿಶೇಷ ಸಹಕಾರಿಯಾಗಿಯೂ ಸಾಬೀತಾಗಲಿದೆ. ಪ್ರೇಮ ಜೀವನದ ದೃಷ್ಟಿಯಿಂದಲೂ ಕೂಡ ಈ ಸಮಯ ಉತ್ತಮವಾಗಿ ಸಾಬೀತಾಗಲಿದೆ. ಇಲ್ಲಿ ನಿಮ್ಮಿಬ್ಬರ ಮಧ್ಯದಲ್ಲಿ ಆಕರ್ಷಣೆ ಇರಲಿದ್ದು ಪರಸ್ಪರರ ಜತೆಗೆ ಉತ್ತಮ ಸಮಯವನ್ನು ವ್ಯತೀತ ಮಾಡಲು ಉತ್ತಮ ಅವಕಾಶವೂ ಕೂಡ ಇಲ್ಲಿ ನಿಮಗೆ ಲಭಿಸಲಿದೆ. ಹೀಗಾಗಿ ಇಲ್ಲಿ ನಿಮಗೆ ಸುಖದ ರೀತಿಯ ಅನುಭೂತಿಯೂ ಕೂಡ ಉಂಟಾಗಲಿದೆ. ಇಲ್ಲಿ ವಿದ್ಯಾರ್ಥಿಗಳು ಕೂಡ ಅತ್ಯುತ್ತಮ ಫಲಗಳನ್ನೇ ಪಡೆದುಕೊಳ್ಳಲಿದ್ದಾರೆ. ಬುದ್ಧಿಯ ಕಾರಕ ಗ್ರಹನಾದ ಬುಧದೇವನು ಇಲ್ಲಿ ನಿಮ್ಮ ಬುದ್ಧಿಮತ್ತೆಯಲ್ಲಿ ವೃದ್ಧಿಯನ್ನು ಉಂಟು ಮಾಡುವುದರ ಜತೆಗೆ ಸಾಕಷ್ಟು ಚಾತುರ್ಯತೆಯನ್ನ ಸಹ ಪ್ರದಾನ ಮಾಡಲಿದ್ದಾನೆ. ಇದರಿಂದಾಗಿ ಇಲ್ಲಿ ನೀವು ಬಹುತೇಕ ಸಫಲತೆಯನ್ನ ಪಡೆದುಕೊಳ್ಳಲು ಸಾಧ್ಯವಾಗಲಿದೆ. ಆರೋಗ್ಯದ ದೃಷ್ಟಿಯಿಂದ ಮಾತ್ರ ಇಲ್ಲಿ ನೀವು ಕೊಂಚ ಜಾಗ್ರತೆ ಹೊಂದಿರಬೇಕಾಗಿ ಬರಲಿದೆ. ಇಲ್ಲಿ ದಿಢೀರನೆ ಒಂದಿಷ್ಟು ಸಮಸ್ಯೆಗಳು ಎದುರುಗೊಳ್ಳಬಹುದಾಗಿವೆ. ಇಲ್ಲಿ ನಿಮ್ಮ ನಿತ್ಯ ಜೀವನದಲ್ಲಿ ಶಿಸ್ತು ಇರದ ಕಾರಣ ಹೊಟ್ಟೆಗೆ ಸಂಬಂಧಿತ ಸಮಸ್ಯೆ, ಹಲ್ಲು ನೋವಿನಂತಹ ಸಮಸ್ಯೆಗಳು ಬಾಧಿಸಬಹುದಾಗಿವೆ. ಹೀಗಾಗಿ ಇಲ್ಲಿ ನೀವು ನಿಮ್ಮ ನಿತ್ಯ ಜೀವನದಲ್ಲಿ ಹೆಚ್ಚು ಶಿಸ್ತು ಅಳವಡಿಸಿಕೊಳ್ಳಬೇಕು. ವಿಶೇಷವಾಗಿ ಇಲ್ಲಿ ನೀವು ಯೋಗ, ಧ್ಯಾನದಂತಹ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕು. ಹಾಗೆ ಇಲ್ಲಿ ಉತ್ತಮ ಆಹಾರ ಪಾನೀಯಗಳನ್ನು ಸಮಯಕ್ಕೆ ಸರಿಯಾಗಿ ಸೇವಿಸುವುದು ಮಾಡಬೇಕು. ಇದರಿಂದಾಗಿ ಇಲ್ಲಿ ಆರೋಗ್ಯ ಸಂಬಂಧಿ ಹೆಚ್ಚು ಬಾಧಿಸುವುದಿಲ್ಲ. ಜತೆಗೆ ಇಲ್ಲಿ ನಿಮ್ಮವರ ಆರೋಗ್ಯದ ಕುರಿತಾಗಿಯೂ ವಿಶೇಷ ಕಾಳಜಿ ಹೊಂದಿರಬೇಕಾಗುವುದು. ಇಲ್ಲಿ ನಿಮ್ಮವರಿಗೂ ಒಂದಿಷ್ಟು ಆರೋಗ್ಯ ಸಮಸ್ಯೆಗಳು ಬಾಧಿಸಬಹುದಾಗಿದ್ದು ಇಲ್ಲಿ ಸಮಸ್ಯೆಗಳು ಕಂಡುಬಂದ ತಕ್ಷಣ ನಿರ್ಲಕ್ಷ್ಯ ಮಾಡದೆ ತಜ್ಞರ ಸಲಹೆ ಸೂಚನೆ ಪಡೆದುಕೊಂಡು ಉತ್ತಮ ಉಪಚಾರ ಮಾಡಬೇಕು. ಒಟ್ಟಾರೆಯಾಗಿ ಇಲ್ಲಿ ಬುಧದೇವನ ವಿಶೇಷ ಗೋಚರವು ನಿಮ್ಮ ಪಾಲಿಗೆ ಬಹುತೇಕ ಶುಭಕರವಾಗಿಯೇ ಸಾಬೀತಾಗಲಿದ್ದು ಕೆಲಕಡೆಗಳಲ್ಲಿ ಮಾತ್ರ ಕೊಂಚ ಜಾಗ್ರತೆ ಹೊಂದಿರಬೇಕು. ಇನ್ನು ಈ ವಿಶೇಷ ಅವಧಿಯಲ್ಲಿ ನೀವು ಗೋಮಾತೆಗೆ ಹಸಿರು ಹುಲ್ಲನ್ನು ತಿನ್ನಿಸುವುದು, ಬುಧವಾರದ ದಿನದಂದು ಗಣೇಶ ಭಗವಾನನ ಆರಾಧನೆ ಮಾಡುವುದು ಮಾಡಬೇಕು. ಇದರಿಂದಾಗಿ ಈ ದಿನಗಳು ಹೆಚ್ಚು ಸಮೃದ್ಧಿಯನ್ನ ಹೊತ್ತು ಬರಲಿವೆ. ವೀಕ್ಷಕರೇ, ಶುಕ್ರದೇವನ ರಾಶಿಯಾಗಿರುವ ವೃಷಭ ರಾಶಿಯಲ್ಲಿ ಬುಧದೇವನ ಗೋಚರ ಇಲ್ಲಿ ಪ್ರತ್ಯೇಕ ಧನು ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದರ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ.